ಎಸ್, ಮುಂದಕ್ಕೆ ಹೋಗೋಣ. ಮುಂದಿನ ಸಚಿವರು ನಾಗೇಂದ್ರ. ಸೊ ಇಡೀ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ಹೆಸರು ನಾಗೇಂದ್ರ. ಚರ್ಚೆ ಆಗ್ತಲೇ ಇರುತ್ತೆ. ಸಚಿವರನ್ನ ಮಾಡಲೇಬಾರ್ದು ಅಂತಿದ್ರು, ಸಚಿವರಾದ್ರು. ಸೊ ಈಗ ಮತ್ತೆ ಅವ್ರದೇ ಒಂದು ಖ್ಯಾತೆ ಶುರುವಾಗ್ತಾ ಇದೆ. ಯೋಜನೆ ಮತ್ತೆ ಸಾಂಖ್ಯಿಕ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಸೊ ಅದು ನನ್ಗೆ ಬೇಡ, ಇವರು ಕೂಡ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಪಟ್ಟಿಡಿದ್ರು ಅನ್ನೋ ಒಂದು ಮಾಹಿತಿ. ಸೊ ಕಳೆದ ಬಾರಿ ವಾಲ್ಮೀಕಿ ಆಗಿದ್ರು, ಈಗ ನನಗೆ ಸಮಾಜ ಕಲ್ಯಾಣ ಕೊಡಿ ಅಂತ ಕೇಳಿದ್ರೆ, ಬಟ್ ಬೇಡಬೇಡಪ್ಪ, ನಿನಗೆ ಖಾತೆ ಕೊಟ್ಟಿರೋದೇ ಹೆಚ್ಚು ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಯೋಜನಾ ಮತ್ತೆ ಸಾಂಖ್ಯಿಕ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಹಿಂದೆ ಡಿ ಸುಧಾಕರ್ ಬಳಿ ಇತ್ತಿದ್ದು, ಅವರು ನಿಧನರಾದ್ರು, ಅವ್ರ ಬಳಿ ಇತ್ತು, ಅವರ ಒಂದು ಖಾತೆನೇ ಇವ್ರು ಕೊಟ್ಟಿದ್ದಾರೆ. ಸೊ ಬಹುಶಃ ಉಳಿಸ್ಕೊಳ್ತಾರ ಇವರನ್ನ ಅನ್ನೋದೇ ಪ್ರಶ್ನೆ. ಈಗ ಖಾತೆ ಅಲ್ಲ, ಈಗ ನಾಳೆಯಿಂದ ಬಿಜೆಪಿ ಮತ್ತೆ JDS ಅವರು ಇವ್ರ ವಿರುದ್ಧ ಪ್ರತಿಭಟನೆ ಶುರು ಮಾಡ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಆದ ತಕ್ಷಣ ಮೊದಲು ಮೂವ್ ಮಾಡೋದೇ ನಾಗೇಂದ್ರ ಅವ್ರ ವಿರುದ್ಧ ಒಂದು ನಿಲುವಳಿ. ಆದರೆ ನನಗನ್ಸುತ್ತೆ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕ್ಲಿಯರ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಜೆಪಿ ಅವ್ರು ಏನೇ ಮಾಡ್ಲಿ JDS ಕೈ ಬಿಡಲ್ಲ ಅಂತ. ಆದ್ರೆ ಯೋಜನೆ ಮತ್ತೆ ಸಾಂಖ್ಯಿಕ ಸಚಿವರು ಅಂದ ತಕ್ಷಣ ಎಲ್ಲರೂ ಒಂದ್ ರೀತಿ ನೆಗ್ಲೆಕ್ಟ್ ಆಗೇ ನೋಡ್ತಾರೆ. ಗೊತ್ತಿಲ್ಲ ಯಾಕಂದ್ರೆ ಎಲ್ಲಾ ಇಲಾಖೆಗಳ ಯೋಜನೆ ಯಾವ ರೀತಿಯಾಗಿ ತಯಾರು ಮಾಡ್ಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ಸ್ ಗೊತ್ತಾಗೋದೇ ಇವ್ರಿಗೆ. ಮತ್ತೆ ಬೇರೆ ಯಾವ್ದಾದ್ರು ರಾಜ್ಯದಲ್ಲಿ ಒಂದು ಯೋಜನೆ ಸಕ್ಸಸ್ ಆಗಿದ್ರೆ ಇವರೇ ನೇರವಾಗಿ ಹೋಗಿ ಅದು ಅಧ್ಯಯನ ಮಾಡ್ಕೊಂಡು ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು, ಇಲಾಖೆಗಳಿಗೆ ಸೂಚನೆಯನ್ನು ಕೂಡ ಕೊಡಬಹುದು ಒಂದ್ ಕಡೆ. ಇನ್ನೊಂದು ನನಗೆ ಇಷ್ಟಕ್ಕೆ ಸೀಮಿತ ಮಾಡಲ್ಲ ಇವ್ರನ್ನ, ಯಾಕಂತ ಹೇಳಿದ್ರೆ ಈ ಸೆಷನ್ ಒಂದ್ ಸ್ವಲ್ಪ ಮುಗಿಲಿ ಅಂತ ಮುಖ್ಯಮಂತ್ರಿ ಕಾಯ್ತಾ ಇರ್ಬೋದು. ಇವ್ರು ಹಿಂದೆ ಪರಿಶಿಷ್ಟ ಪಂಗಡ ಜೊತೆಗೆ ಪರಿಶಿಷ್ಟ ಪಂಗಡ ಕಲ್ಯಾಣದ ಜೊತೆಗೆ ಯೋಜನಾ ಮತ್ತೆ ಕ್ರೀಡಾ ಕೊಟ್ಟಿದ್ರು. ಈಗ ಅದು ಪರಮೇಶ್ವರ್ ಅವ್ರ ಬಳಿ ಇದೆ. ಬಹುತೇಕ ಪರಮೇಶ್ವರ್ ಅವ್ರಿಗೆ ಅಡಿಷನಲ್ ಆಗಿ ಇನ್ನೊಂದು ಖಾತೆ ಬರ್ತಾ ಇದೆ, ಕಾನೂನು ಮತ್ತೆ ಸಂಸದೀಯ ವ್ಯವಹಾರಗಳು. ಅದು ಬಂದ್ರೆ ಯೋಜನೆ ಮತ್ತೆ ಕ್ರೀಡೆಯನ್ನ ನಾಗೇಂದ್ರ ಅವ್ರಿಗೆ ಕೊಡುವಂತಹ ಚಾನ್ಸಸ್ ಇದೆ. ಬಟ್ ಪರಮೇಶ್ವರ್ ಅವರು ಬಹಳಷ್ಟು ಆಸಕ್ತಿಯಿಂದ ತಗೊಂಡಿರೋದು ಯೋಜನೆ ಮತ್ತೆ ಕ್ರೀಡೆ ನನಗೆ ಬೇಕು ಅಂತ. ಏನಾಗುತ್ತೋ ನೋಡ್ಬೇಕು. ಆದ್ರೆ ನಾಗೇಂದ್ರ ಅವ್ರಿಗೆ ಈ ಬಾರಿ ಹೆಚ್ಚು ಏನು ಪ್ರಶ್ನೆಗಳು ಇರಬಾರ್ದು. ಯಾಕಂದ್ರೆ ಏನೇ ಪ್ರಶ್ನೆ ಕೇಳಕ್ ಹೋದಾಗ ಬಿಜೆಪಿ ಮತ್ತೆ JDS ಅವರು ವಿವಾದಕ್ಕೆ ಅದನ್ನ ಎಡೆ ಮಾಡ್ಕೊಡ್ತಾರೆ ಅನ್ನುವಂತ ಒಂದು ಆತಂಕ ಇರೋದ್ರಿಂದ ಇವ್ರಿಗೆ ಇಲಾಖೆನ ಕೊಡಲ್ವೇನೋ ಇದು ಮುಗಿಯವರೆಗೂ ಅಂದ್ಕೊಂಡಿದ್ರು. ಆದ್ರೆ ಇಲಾಖೆ ಇಲ್ಲದೆ ಇರೋ ಮಂತ್ರಿ ಒಳಗಡೆ ಬಂದ್ರೆ ಅದು ಬೇರೆ ರೀತಿ ಇನ್ನೊಂದು ರೀತಿ ಅವಮಾನ. ಮತ್ತೆ ಬಿಜೆಪಿ JDS ಅವ್ರಿಗೆ ನಾವೇ ಅಸ್ತ್ರ ಮಾಡ್ಕೊಟ್ಟಂತ ಆಗುತ್ತೆ ಅಂತ ಹೇಳ್ಬಿಟ್ಟೆ ಯೋಜನಾ ಮತ್ತೆ ಸಾಂಖ್ಯಿಕ ಖಾತೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಅಡಿಷನಲ್ ಆಗಿ ಯೋಜನೆ ಮತ್ತೆ ಮುಂದೆ ಕೊಡಬಹುದು. ಎಸ್, ಇದಿಷ್ಟು 6 ಜನ ಅಸಮಾಧಾನಿತರದ್ದು. ನೋಡೋಣ ಏನಾಗುತ್ತೆ ಅಂತ ಮಾಡ್ತೀವಿ. ಇನ್ನೊಂದು ಪ್ರಶ್ನೆ ಮಾಡ್ತೀವಿ. ಈಗ ಜಸ್ಟ್ ಜನರಲ್ ಆಗಿ ನಾವು ಮಾತಾಡೋಣ. ಈ ಯಾರು ಶಿವರಾಜ್ ತಂಗಡಿಗೆ ಬಗ್ಗೆ ಮಾತನಾಡಿದ್ವಿ, ನರೇಂದ್ರ ಸ್ವಾಮಿ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಇವರು ನಾಗೇಂದ್ರ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ದಲಿತ ಸಮುದಾಯದ ಸಚಿವರ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ಚರ್ಚೆ ಆಗೋದೇ ಸಮಾಜ ಕಲ್ಯಾಣ ಇಲಾಖೆ. ನಮ್ಗೆ ಅದೇ ಬೇಕು, ಎಲ್ಲರೂ ಅದೇ ಕೇಳ್ತಾರೆ. ಅಲ್ಲಿ ಕಲ್ಯಾಣ ಜಾಸ್ತಿ ಇದೆ, ಅದಕ್ಕೆ ಬೇರೆ ಇಲಾಖೆಗಳಲ್ಲಿ ಕಲ್ಯಾಣ ನಾವು ಅಷ್ಟು ಮಾಡಕ್ ಆಗಲ್ಲ ಅಂತ ಒಂದು, ಅದರಲ್ಲಿ ಎಲ್ಲ ಹೆಚ್ಚು ಅನುದಾನ ಬರುತ್ತೆ ಅಂತ ಒಂದು. ಜೊತೆಗೆ ಸಮುದಾಯಗಳನ್ನ ನೇರವಾಗಿ ಟಚ್ ಮಾಡ್ಬೋದು. ಒಂದು ಸಮುದಾಯ ಭವನ ಕೊಡ್ಬೇಕಂದ್ರೆ ಅಲ್ಲೇ ಹೋಗ್ಬೇಕು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಅಲ್ಲಿಂದಾನೇ ದುಡ್ಡು ಹೋಗ್ಬೇಕು, ಜೊತೆಗೆ ಒಂದು ಹಾಸ್ಟೆಲ್ ಮಾಡ್ಬೇಕಂದ್ರೂ ಅಲ್ಲಿಂದಾನೇ ಹೋಗ್ಬೇಕು. ಒಂದು ಪರಿಶಿಷ್ಟ ಜಾತಿ ಪಂಗಡ ಮತ್ತೆ ಸ್ಪರ್ಶ ಜಾತಿ ಅವ್ರಿಗೆ ಯಾವ್ದಾದ್ರು ಒಂದು ಹಾಸ್ಟೆಲ್ ಫೆಸಿಲಿಟಿ ಮಾಡ್ಬೇಕಂದ್ರೂ ಕೂಡ ಅಲ್ಲಿಂದ ಸಮಾಜ ಕಲ್ಯಾಣ ಇಲಾಖೆ ಇದೆ. ಅದನ್ನ ಎಲ್ಲರೂ ಬಯಸ್ತಾ ಇದಾರೆ. ಹಾಗಾಗಿ ನೋಡಿ, ಎಲ್ಲರಿಗೂ ಕೊಡಕ್ಕಾಗಲ್ವಲ್ಲ, ಒಬ್ರಿಗೆ ಮಾತ್ರ ಕೊಡಕ್ ಸಾಧ್ಯ. ಈಗ ಮುನಿಯಪ್ಪ ಅವ್ರು ಕೊಟ್ಟಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಕೊಟ್ಟಿದ್ದಾರೆ. ಹೇಗೆ ಮಾಡ್ತಾರೆ ನೋಡೋಣ.